ಸೂಪರ್ ಮಾಡಿದ್ರು ಹೋಗಿ ಸರ್. ಸೂಪರ್ ವೆರಿ ಗುಡ್. ಯಾರು ಕಾಣಿಸ್ತಾರೆ? ತೊಗೊಂತೀನಿ ತೊಗೊಳ್ರಿ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ವಿಶ್ವವಿದ್ಯಾಲಯ ಕಾಲೇಜು ಕನ್ನಡ ಅಧ್ಯಾಪಕರ ಸಂಘದಿಂದ ಒಂದು ದಿನದ ಪ್ರವಾಸವನ್ನು ಏರ್ಪಡಿಸಿದ್ದಾರೆ. ಅದರ ಭಾಗವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ಕನ್ನಡ ಅಧ್ಯಾಪಕರು ಬೆಂಗಳೂರು ಜ್ಞಾನ ಭಾರತಿಯಿಂದ ಬೆಳಗ್ಗೆ 6 ಗಂಟೆಗೆ ಟ್ರಿಪ್ ಹೊರಟಿದ್ದೀವಿ. ಮೊದಲು ಜ್ಞಾನ ಭಾರತಿ ಆವರಣದಿಂದ ಹೊರಟು ಮೈಸೂರಿನಲ್ಲಿ ತಿಂಡಿಯನ್ನು ಮಾಡ್ತಾ ಇದ್ದೀವಿ. ಈಗ ಪ್ರತಿಯೊಬ್ಬ ಕನ್ನಡ ಮೇಷ್ಟ್ರುಗಳೆಲ್ಲರೂ ಕೂಡ ತುಂಬ ಖುಷಿಯಿಂದ ಪ್ರವಾಸದಲ್ಲಿ ಸಿದ್ಧಗೊಂಡು ಹೊರಟಿದ್ದಾರೆ. ಎಲ್ಲರೂ ತಿಂಡಿ ಮಾಡ್ತಾಯಿದ್ದಾರೆ. ತಿಂಡಿನೂ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲರೂ ತಿಂಡಿಯನ್ನು ತೊಗೊಳ್ತಾ ಇದ್ದಾರೆ. ಇಲ್ಲಿಂದ ಮುಂದೆ ಪ್ರವಾಸ ಹೊರಡಬೇಕಾಗುತ್ತೆ, ಕಂಟಿನ್ಯೂ ಆಗುತ್ತೆ. ಇಲ್ಲಿಗೆ ಮೊದಲು ನಂಜನಗೂಡು ಹೋಗ್ತೀವಿ. ನಂಜನಗೂಡಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಪಡೆದು ಅನಂತರ ಅಲ್ಲಿಂದ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತೀವಿ. ಅದನ್ನು ನಿಮಗೆ ತೋರಿಸ್ತೀನಿ. ಬನ್ನಿ, ವಿಡಿಯೋನ ನೋಡಿ ಖುಷಿಯಾಗಿರಿ. ಸರ್ ಟೈಮ್ ವೇಸ್ಟ್ ಮಾಡ್ತೀರಾ ನೀವು? ಸರ್ ಹೋಗಿ ಮೇಲೆ ಬಿಟ್ಬಿಟ್ಟು ಬನ್ನಿ. ಟ್ರಾವೆಲ್ ಡೈರಿ ಕಡೆಯಿಂದ ಮೊಬೈಲ್ ಆಫ್ ಮಾಡ್ಕೊಂಡು ಇದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಮುಖ್ಯ ದ್ವಾರ. ಇಲ್ಲಿಂದ ಹೋಗಬೇಕು. ಆ್ಯಕ್ಚುಲಿ ಇಲ್ಲಿಂದ ಬೇರೆ ಯಾವುದೇ ರೀತಿಯಾದಂಥ ಖಾಸಗಿ ವಾಹನಗಳನ್ನು ಒಳಗಡೆ ಬಿಡೋದಿಲ್ಲ. ಸೊ ಹಾಗಾಗಿ ಇಲ್ಲಿಂದ ಸರ್ಕಾರಿ ಬಸ್ಸಲ್ಲೇ ಹೋಗಬೇಕಾಗುತ್ತೆ. ನೋಡಿ ಎಷ್ಟು ಉದ್ದ ಲೈನ್ ಇದೆ ಅಂತ. ನಾವು ಹೋಗಿದ್ದು 13ನೇ ತಾರೀಕು ಶನಿವಾರ, ಡಿಸೆಂಬರ್ 2ನೇ ಶನಿವಾರ ಆಗಿದ್ದರಿಂದಾಗಿ ತುಂಬ ಜನಗಳು ಕೂಡ ಇದ್ದರು. ಸೊ ಲೈನು ಉದ್ದಕ್ಕೆ ಸಾಗ್ತಾಯಿದೆ. ನಾವು ಟಿಕೆಟ್ ಎಲ್ಲ ತೊಗೊಂಡು ಲೈನ್ ಮಾಡಿಕೊಂಡು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ. ವೆದರು ಕೂಡ ಚೂರು ಬಿಸಿಲಿದೆ, ಆದರೂ ಕೂಡ ಇಲ್ಲ ಅವ್ರದ್ದು ಒಂದೇ ಬಸ್ ಇರಪ್ಪ ಸರ್. ಬೇರೆಯವ್ರಿಗೆ ಬಿಟ್ಬಿಡಿ, ನಾವು ಒಂದೇ ಬಸ್ಗೆ ಹೋಗೋಣ. ನಾವೆಲ್ಲ ಒಂದೇ ಬಸ್ ಇಂಡಿಯನ್ ಬಿಟ್ಬಿಡಿ, ನೆಕ್ಸ್ಟ್ ಬಸ್ಗೆ ಹೋಗೋಣ.
ಹಿಮವದ್ ಗೋಪಾಲ ಸ್ವಾಮಿ ಎಂಟ್ರೆನ್ಸ್ ಇದು, ಹೋಗ್ತಾ ಇದ್ದೀವಿ. ಬಂದಿರೋದು ಮಧ್ಯಾಹ್ನ ಆಗಿರೋದ್ರಿಂದಾಗಿ ಹಿಮ ಇಲ್ಲ, ಈಗ ಫುಲ್ ಖಾಲಿ ಡ್ರೈ, ಬಿಸಿಲು ಹೊಡಿತೆ ಸರಿಯಾಗಿ. ಏನು ಒಳಗಡೆ ಹಾಂ ಒಂದು 10 ಕಂಬಿ ಹಾಕ್ಬೇಕು, ಇಷ್ಟೇ ಅಲ್ಲ. ಹಾಂ ನಾವು ಫೋಟೋ ತಗೊಳ್ತಿದ್ದಾರೆ. ನಾನು ಬರಲಿಲ್ಲ. ವಿಶ್ವರಾಧ್ಯ ಬೇಡ ಯಡಿಯೂರಪ್ಪನಿಗೆ ತೋರಿಸ್ಬೇಕಾ? ಬೇಡ, ನಿನ್ನ ಕೈ ಮಾತ್ರ ತೋರಿಸು. ರಾಜ್ಕುಮಾರ್ ಜೊತೆ ಕನ್ನಡ ಪ್ರಾಧ್ಯಾಪಕರು. ಎಲ್ಲ ಕಾಣ್ತಿದ್ದೀರಾ? ಸ್ಮೈಲ್ ಮಾಡಿ. ಸ್ಮೈಲ್ ಸ್ಮೈಲ್. ಏನು ಮಾಡಲ್ವಾ ಪೋಸು? ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟವನ್ನು ನೋಡಿಕೊಂಡು ಅಲ್ಲಿಂದ ಸೀದಾ ಕೆಳಗಡೆ ಬಂದು ಮಧ್ಯಾಹ್ನದ ಊಟವನ್ನು ಮುಗಿಸಿ ಅಲ್ಲಿಂದ ಸೀದಾ ಬಂದಿದ್ದು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ದೇವರ ದರ್ಶನವನ್ನು ಪಡ್ಕೊಂಡು ನಮ್ಮ ಜರ್ನಿ ಬೆಂಗಳೂರು ಕಡೆ ಮುಂದುವರಿಯುತ್ತೆ. ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನಗಳಲ್ಲಿ ಒಳಗಡೆ ಫೋಟೋಗ್ರಫಿ ಅಥವಾ ವೀಡಿಯೋಗ್ರಫಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ನಾನು ಹೊರಗಡೆಯಿಂದಲೇ ತೋರಿಸ್ತೀನಿ, ಮುಂದೆ ವಿಡಿಯೋ ತೋರಕ್ಕೆ ಆಗೋಲ್ಲ. ಅಲ್ಲಿಂದ ಮುಗಿಸ್ಕೊಂಡು ನಾವು ಸೀದಾ ಬೆಂಗಳೂರು ಕಡೆ ಹೊರಡ್ತೀವಿ. ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಎಲ್ಲ ಆಚೆ ಬರ್ತೀವಿ. ಬಂದು ಸೀದಾ ಬೆಂಗಳೂರು ಕಡೆ ನಮ್ಮ ಪ್ರಯಾಣ ಮುಂದುವರಿಯುತ್ತೆ. ಇದು ದೇವಸ್ಥಾನದ ಒಳಗಡೆ ಚೂರು ರೆಕಾರ್ಡ್ ಮಾಡಿದ್ದೀನಿ. ಅದು ಅಂದರೆ ಪೂರ್ತಿ ಒಳಗಡೆ ರೆಕಾರ್ಡ್ ಅಲ್ಲ, ಹೊರಗಡೆ ಇರುವಂಥ ಪ್ರಾಂಗಣ ಇದು. ಇಲ್ಲಿಂದ ಸೀದಾ ಹೊರಟು ಚನ್ನಪಟ್ಟಣದ ಹತ್ರ ದಿ ಕಾಂತಾರ ಅನ್ನುವಂಥ ರೆಸ್ಟೋರೆಂಟಲ್ಲಿ ಊಟವನ್ನು ಮುಗಿಸಿ ಸೀದಾ ಮನೆಗೆ ಹೊರಡ್ತೀವಿ ವಾಪಸ್. ಈ ಒಂದು ಪ್ರವಾಸವನ್ನು ಆಯೋಜನೆ ಮಾಡಿದಂಥ ಅಮರೇಂದ್ರ ಸರ್, ಕಾಲೇಜು ಕನ್ನಡ ಅಧ್ಯಾಪಕರ ಒಕ್ಕೂಟ ಅಧ್ಯಕ್ಷರು, ಇವರಿಗೆ ಧನ್ಯವಾದಗಳು ಸರ್.